ಗುರು ಮೊದ್ಲು ಧ್ರುವ ಸರ್ಜಾ ಅವರ ಪರ್ಫಾರ್ಮೆನ್ಸ್ ನೋಡಿ ಶಾಕ್ ಆಯ್ತು. ಜಸ್ಟ್ ಕೆಡಿ ಸಿನಿಮಾದ ಟ್ರೈಲರ್ ನೋಡಿದ್ದೆ. ಆ ಟ್ರೈಲರ್ ನನಗೆ ಹೆಂಗ್ ಅನಿಸಿತಪ್ಪ ಅಂದ್ರೆ, ಧ್ರುವ ಸರ್ಜಾ ಅವರ ಹಳೆ ಕಾಲದ ಲುಕ್, ಅವರ ಉದ್ದಕ್ಕಿರುವ ಕೂದ್ಲು ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ನಿಜಕ್ಕೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು. ಧ್ರುವ ಅಣ್ಣ ಅವರು ಈ ಸಿನಿಮಾಗೆ ಹಾಕಿರೋ ಎಫರ್ಟ್ ಸ್ಕ್ರೀನ್ ಮೇಲೆ ಎದ್ದು ಕಾಣ್ತಾ ಇದೆ. ಧ್ರುವ ಸರ್ಜಾ ಅವರ ಈ ಸಿನಿಮಾದಲ್ಲಿ ಹೆಸರು ಕಾಳಿ ಅನ್ನೋ ಕ್ಯಾರೆಕ್ಟರ್ ಇಡೀ ಟ್ರೈಲರ್ ಅನ್ನು ಡಾಮಿನೇಟ್ ಮಾಡುತ್ತೆ ಅನಿಸುತ್ತೆ. ಈ ಟ್ರೈಲರ್ ನಲ್ಲಿ ಒಂದು ದೊಡ್ಡ ಎಮೋಷನಲ್ ಕನೆಕ್ಟ್ ಕೂಡ ಇರುತ್ತೆ ಅನ್ನೋ ಟ್ರೈಲರ್ ನ ಕೆಲವು ಶಾರ್ಟ್ ಗಳಿಂದ ಗೊತ್ತಾಗ್ತಾ ಇದೆ. ಅರ್ಜುನ್ ಜನ್ಯಸಾರ್ ಅವರ ಸಂಗೀತ ಮಾತ್ರ ಬೆಂಕಿಯಾಗಿದೆ. ಟ್ರೈಲರ್ ನಲ್ಲಿ ಬರೋ ಆ ಬೇಸ್ ಮ್ಯೂಸಿಕ್ ಮತ್ತು ಆರನ್ ಸೌಂಡ್ಸ್ ಸಿನಿಮಾ ಥಿಯೇಟರ್ ನಲ್ಲಿ ಎದ್ದು ಕುಣಿದಂತೂ ಖಂಡಿತ. ಪ್ರತಿಯೊಂದು ಡೈಲಾಗಿಗೂ ಸಿಗುವ ಆ ಎಲಿವೇಶನ್ ಮ್ಯೂಸಿಕ್ ನೆಕ್ಸ್ಟ್ ಲೆವೆಲ್ ಇದೆ. ಧ್ರುವ ಸರ್ಜಾ ಸರ್ ಅವರು, ಸಂಜಯ್ ದತ್ ಅವರು, ಶಿಲ್ಪಾ ಶೆಟ್ಟಿ ಅವರು, ರವಿಚಂದ್ರನ್ ಸರ್ ಅವರು, ರಮೇಶ್ ಅರವಿಂದ್ರ ಅವರು ಚೆನ್ನಾಗಿ ಪರ್ಫಾರ್ಮೆನ್ಸ್ ತೋರಿಸಿದ್ದಾರೆ. ಇನ್ನು ಮತ್ತೆ ಸುದೀಪ್ ಸರ್ ಕೂಡ ಇದಾರಂತೆ ಈ ಸಿನಿಮಾದಲ್ಲಿ. ನೋಡೋಣ ಏಪ್ರಿಲ್ 30ನೇ ತಾರೀಕು ಸಿನಿಮಾ ಹೇಗಿರುತ್ತೆ ಅಂತ ನೋಡ್ಕೊಂಡ್ ಬಂದು ರಿವ್ಯೂ ಹೇಳ್ತೀನಿ. ಅಲ್ಲಿವರೆಗೂ ವೇಟ್ ಮಾಡಿ. ಕೆಡಿ ಸಿನಿಮಾದ ಟ್ರೈಲರ್ ನೋಡಿದ್ಮೇಲೆ ನಿಮಗೆ ಏನ್ ಅನಿಸಿತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡೋಣ. ಇದೇ ತರ ರಿವ್ಯೂಸ್ ಅಪ್ಡೇಟ್ಸ್ ಬೇಕಂದ್ರೆ ನಮ್ ಚಾನಲ್ ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ವಿಡಿಯೋ ಜೊತೆಗೆ. ಥ್ಯಾಂಕ್ ಯು.